ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಸಮಯ ಬಂದು 7:30. ಬೆಳಗ್ಗೆನೇ ಎದ್ದು ಹೊಲ್ದ ಹತ್ರ ಹೋಗ್ತಿದ್ದೀನಿ. ಯಾಕಪ್ಪ ಅಂದರೆ ನೆನ್ನೆ ದಿನ ಜೋಳ ಹಾಕಿದ್ವಿ. ಅದು ನಾವು ಟ್ಯಾಕ್ಟ್ರಲ್ಲಿ ಅದು ಜೋಳ ಹಾಕಿದ ಮೇಲೆ ಮುಚ್ಚಬೇಕು ಅಂತ ಹೇಳಿದ್ನಲ್ಲ, ಆ ಥರ ಮಾಡೋಷ್ಟರಲ್ಲಿ ಮಳೆ ಬಂದ್ಬಿಡ್ತು. ಸೊ ಹಂಗಾಗಿ ನಾವು ಮನೆಗೆ ಬಂದುಬಿಟ್ಟಿದ್ವಿ. ಟ್ಯಾಕ್ಟ್ರವ್ರು ಮುಚ್ತಾಯಿದ್ರು. ಒಂದು ಸಲ ಇವಾಗ ಅವ್ರು ಹೆಂಗೆ ಮುಚ್ಚಿದ್ದಾರೆ ಏನಂತೇಳಿ ನೋಡ್ಕೊಬರೋಣ ಅಂಥೇಳಿ ಹೋಗ್ತಾಯಿದ್ದೀನಿ. ಬನ್ನಿ, ನಿಮಗೆ ಕೂಡ ತೋರಿಸ್ತೀನಿ. ಇವಾಗ ಟ್ಯಾಕ್ಟರಲ್ಲಿ ಜೋಳ ಹಾಕಿ ಹೇಗೆ ಫಿನಿಶಿಂಗಲ್ಲಿ ಅದನ್ನು ಕ್ಲೋಸ್ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಬರೋಣ. ಏಕೆ ನನಗೆ ಬಿಟ್ಬಿಡ್ಲಕ್ಕ ಹಂಗಾಗಿರ್ತದೆ. ಅದನ್ನ ಯಾಕೆ ಅದ್ರಿಸ್ತಿದ್ಯಾ ಹಂಗೆ? ನಾನೇನು ಮಾಡಿಲ್ಲ. ಈ ಮೇಡಮ್ ಏನಿದ್ರೆ ಇನ್ನೊಂದು ವಾರ ಇರ್ತೀಯಾ? ಆಮೇಲೆ ಈಗ ನಮ್ಮ ಹಿಂದೆಗಡೆ ಬಾಲ ಹಿಡ್ಕೊಂಡು ಬಲ್ತಾ ಇರು. ಆಮೇಲೆ ಓಡ್ರ ಅಲ್ಲ. ಇವಾಗ ಕಾಲು ನೋವಿಲ್ವಾ? ಸ್ಟೈಲ್ ವಾಕ್ ಮಾಡ್ಕೊಂಡು ಹೋಯ್ತಿದ್ಯಲ್ಲ, ತೋರಿಸು ಮಾಮ. ಇಷ್ಟೋ ಗಂಟೆ ಹೆಂಗೆ ಬತ್ತಿಲ್ಲ ಗೊತ್ತೇ? ಹಿಂಗೆ ಬತ್ತಿಲ್ಲ ಹಿಂಗೆ. ಹಾಂ, ಇವಾಗ ನಾನು ಹಂಗೆ ಅಂದ ತಕ್ಷಣ ಹಿಂಗೆ ಬತ್ತಾವಳು ಹಿಂಗೆ ಇರವ ಯಾವುದೆಲ್ಲ ಕಿತ್ತಾಕ್ಬಿಡ್ತದೆ ಮಾಮ. ಜಾಳ ಬರೋಷ್ಟೆಲ್ಲ ಸೀಮೆ ಹುಲ್ಲೆ ಫಸ್ಟ್ ಅದೇ ಖಾಲಿ ಆಗಲಿ ಬಿಡು. ಆಮೇಲೆ ಹುಲ್ಲಿರಲ್ವಲ್ಲ, ಅವಾಗ ಸೀಮೆ ಹುಲ್ಲೆ ಕುಯ್ಕೋಬೋದಲ್ವಾ? ಅದು ನೋಡು, ಅಲ್ಲಿ ತೆಗಿಯೋಣ ಅಂದ್ಕೊಂಡು ಇಲ್ಲಿ ಗಂಟ ಬಂದೆ. ನೆನ್ನೆ ಅರ್ಧಕ್ಕೆ ನಿಲ್ಸಿರ್ಲಿಲ್ವ ಅದಕ್ಕೆ. ನೋಡಿ ಫ್ರೆಂಡ್ಸ್, ಜೋಳ ಎಲ್ಲ ಹಾಕಿದ್ಮೇಲೆ ಫೈನಲಾಗೆ ಈ ಥರ ಟ್ಯಾಕ್ಟ್ರವರು ಜೋಳ ಹಾಕಿದ್ವಲ್ಲ ಅದನ್ನೆಲ್ಲ ಮುಚ್ಚಿಬಿಟ್ಟು ಹೋಗಿದ್ದಾರೆ. ಚೆನ್ನಾಗೇ ಮುಚ್ಚಿದ್ದಾರೆ. ನೋಡೋಣ ಅಂಥೇಳಿ ಬಂದೆ ನಾನು. ಎಲ್ಲ ಫಿನಿಶಿಂಗ್ ಆಗಿದೆ. ಸೊ ಇನ್ನೊಂದು 15 ದಿನದಲ್ಲಿ ಜೋಳ ಮೊಳಕೆ ಬಂದು ಸ್ವಲ್ಪ ಗಿಡ ಬರುತ್ತೆ. ಅಂದರೆ ಮಳೆ ಜಾಸ್ತಿ ಆದರೆ ಪ್ರಾಬ್ಲಮ್ ಆಗುತ್ತೆ. ನೋಡಬೇಕು ಮಳೆ ಏನು ಮಾಡುತ್ತೆ ಅಂತ. ಸೊ ಫೈನಲಾಗಿ ನೋಡ್ಕೊಂಡು ಎಲ್ಲ ಮುಗೀತು. ಮನೆಗೆ ಹೋಗೋಣ ಅಂಥೇಳಿ ಹೊರಡ್ತಾ ಇದ್ದೀರಿ. ಹಸು ಅಲ್ಲೇ ಕಟ್ಟು ಮಾಮ. ಅದೇ ಮೇಯ್ತದ, ಅದೇ ಸಾಕು. ಅಲ್ಲೇ ಕಟ್ಟು. ಇಲ್ಲಿ ಕಟ್ಟು. ಇಲ್ಲಿರೋ ಇದನ್ನೆಲ್ಲ ಮೇಯ್ತದೆ. ಇಲ್ಲಿ. ಅಯ್ಯೋ, ಈ ಕಲ್ಲು ದಪ್ಪ ಆಯ್ತಾ? ಇದು ಹಾಂ. ಇಲ್ಲ, ಅಲ್ಲಿರೋದು ಎತ್ಕೊಬರಾಗು. ಅಲ್ಲಿ ನಾಳೆ ಮಳೆ ಕೆಲಸ ಆಗಿದೆ. ಏನು ಪಾಪ ಮನೆಗೆ ಕುಯ್ಕೊಯ್ತೀನಿ ಅಂತಿರೋದೆ? ಮನೆಗೆ ಕುಯ್ಯೋಕ್ಕಲ್ಲ, ಇಲ್ಲಿ ಹಾಕ್ತೀನಿ ಅಂತಾರೆ. ಟೈಮ್ ಎಷ್ಟು ಇವಾಗ? ಇನ್ನು ಎಷ್ಟು ತಿನ್ಬಿಡ್ತಾಳಲ್ಲಿ? ಸುಮ್ಮನೆ ಕಾರ್ಲಿ ಹಂಗೆ. ಮನೆಗೆ ಕುಯ್ಕೊಬರ್ರಿ ಅಂತ ನಾನು ಹೇಳ್ತಿರೋದು. ಒಂದು ಜಾಗದಲ್ಲೆಲ್ಲ ಅಲ್ಲಿಗೆ ಹಾಕ್ತೀಯ, ಲಾಸ್ಟ್ಗೇನೆ ಗದ್ದೆ ಒಳಗೆ ಹಾಕು. ಅದೆಲ್ಲ ಒಣಗ್ದಂಗೆ ಆಗೋದಲ್ಲ, ಅದಕ್ಕೆ ತಿನ್ನೇವಲ್ಲ ಅಲ್ವಾ? ಇರೋ ಆ ಕಡೆ ಸೈಡ್ ಜೋಳ ಇದ್ರೆ ಕಿತ್ಕೊಬತ್ತೀನಿ. ಅದ್ರಲ್ಲಿ ಜೋಳ ಬೇಯಿಸೋಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ. ಮತ್ತು ಆ ಕಡೆ ಸೈಡ್ ಯಾಕೆ ಹೋಯ್ತೀನಿ? ನಂದೆ ಫೋನೇ ಎತ್ಕೊಂಡು ಹೋಯ್ತೀನಿ ಅಂದು. ಆ ಮೇಯ್ತಾರೋ ಹಸುನ ಹೋಗಿ ಕೆಣಕ್ತಿದ್ದಿಲ್ಲ. ಆಗಲೇ ಮಳೆ ಬತ್ತದೆ. ಬಾರಮ್ಮು ಎಟ್ಗಿಟ್ಟಳು. ಎಲ್ಲಂದ್ರಲ್ಲ ಇದು ಮಾಡ್ಕೊಂಡು ಇವೆಲ್ಲ ಏನಿಲ್ಲ ಇದ್ರಲ್ಲಿ. ಯಾಕೆ ಇರುವೆ ಇದ್ದಾವೆ? ಹಾಂ, ಇರುವೆ ಏನೋ ಇದೆಲ್ಲ ಹಸುದಾಸು ಕಟ್ಟಿದಲ್ವಾ, ಅದೇನೋ ಚೆನ್ನಾಗಿ ದಪ್ಪ ಇರೋ ಕಿತ್ಕೊಂಡು ಹೋದ್ರಿ. ಸರ್ ಅಂತ ತೋರಿಸ್ತೀನಿ ತೋಟದವನವ್ರಿಗೆ. ಹಸುಗಂತ ಇಟ್ಟಿರೋ ಅದನ್ನು ಬಿಡಲ್ಲ ಅಂತೀರಲ್ಲ, ಹೆಂಗಿ ಕಳ್ರು?
ಪಾಪ ಕಳ್ರು ಬಂದವ್ರೆ ನಿಮ್ಮ ತೋಟಕ್ಕೆ ಬನ್ನಿ ಇಲ್ಲಡಿ.